ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕಂದರೆ ಬೆಳಿಗ್ಗೆ ಸ್ವಲ್ಪ ಕೆಲಸ ಇತ್ತು, ಈಚೆ ಎಲ್ಲ ಹೋಗಿದ್ವಿ. ನಮ್ಮ ಪುಟ್ಟ ಏನು ಮಾಡಿದ್ದಾರೆ ಅಂದರೆ ಫೋನ್ನ ಹೊಡೆದಾಕೋಬಿಟ್ಟಿದ್ದಾರೆ. ಅದ್ರದ್ದು ಡಿಸ್ಪ್ಲೇ ಹಾಕ್ಸೋಕ್ಕೆ ಅಂದ್ಕೊಂಡು ಹೋಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಆಯಿತು. ಏನು ಬೆಳಿಗ್ಗೆ ಅದು ಸಂಜೆ ಬರಬೇಕಾದ್ರೇ ಹೊಡೆದಾಕೋಬಿಟ್ಟಿದ್ದಾರೆ. ಬೈ ಮಿಸ್ಸಾಗಿ ಬಿಡಿಸ್ಕೊಬಿಟ್ಟು ಆ ಥರ ಮಾಡಿಕೊಂಡು ಹಿಂಗೆ ಡ್ಯೂಟಿ ಮಾಡೋಕ್ಕೆ ಫೋನ್ ಬೇಕೇ ಬೇಕು. ಅದಕ್ಕೆ ಇವತ್ತು ಸ್ವಲ್ಪ ನಂದು ಸ್ವಲ್ಪ ಫೋನ್ ಪ್ರಾಬ್ಲಮ್ ಇತ್ತು. ನಾನು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಬೇಕಿತ್ತು ಅಂದ್ಬಿಟ್ಟು ಪುಟ್ಟನ ಜೊತೆನೇ ಹೊರಟೋಗ್ಬಿಟ್ಟೆ ಬೆಳಿಗ್ಗೆನೆ. ಆಮೇಲೆ ಡಿಸ್ಪ್ಲೇ ಎಲ್ಲ ಹಾಕ್ಸಿದ್ವಿ. ಬರೋಷ್ಟರಲ್ಲಿ ಟೈಮ್ ಆಗ್ಬಿಟ್ಟು ಹಂಗೆ ಪುಟ್ಟ ಡ್ಯೂಟಿಗೆ ಹೋದ್ರೆ ನಾನು ಹಾಗೆ ಬಸ್ಸಲ್ಲಿ ಬಂದೆ. ಹಾಗೆ ಬರಬೇಕಾದ್ರೆ ಬಟರ್ ಫ್ರೂಟು, ಮಾವಿನ ಹಣ್ಣು, ಅದಾದಮೇಲೆ ನೇರಳೆ ಹಣ್ಣು ಅದೆಲ್ಲ ತೊಗೊಬಂದ್ವಿ. ಈಗ ಸೀಸನ್ ಇನ್ನೇನೋ ಮುಗಿತಾ ಬರ್ತಿದೆ ಅಲ್ವಾ, ಇದು ಲಾಸ್ಟ್ ಎಂಡ್ ಆಫ್ ಅಲ್ವಾ, ಅದಕ್ಕೇನೆ ಇವಾಗ ಸಿಕ್ಕಿದ್ರೆ ಇನ್ನೊಂದು ಸುಮಾರು ಒಂದು ವಾರ ಸಿಗ್ಬೋದೇನೋ ಅಷ್ಟೇ. ಈ ಮಾವಿನ ಹಣ್ಣು ನೇರಳೆ ಹಣ್ಣೆಲ್ಲ ಸೀಸನ್ ಮುಗಿತಾ ಬರ್ತಿದೆ ಅಲ್ವಾ ಅಂದ್ಬಿಟ್ಟು ತಗೊಂಡೆ. ನೇರಳೆ ಹಣ್ಣೆಲ್ಲ ತಗೊಂಡೆ. ಇವತ್ತೇನು ಗೊತ್ತಾ, ನೇರಳೆ ಹಣ್ಣಲ್ಲಿ ಸೋಡಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಂಗೆ ಅಂದರೆ ಫುಲ್ ಜಾರ್ ಸೋಡಾ ಮಾಡ್ತೀವಲ್ಲ ಆ ಥರ ನೇರಳೆ ಹಣ್ಣು ಶಾರ್ಟ್ಸ್ ಥರ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪುಟ್ಟ ಬಂದ್ಮೇಲೆ ಟ್ರೈ ಮಾಡ್ತೀನಿ, ನೈಟು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರ್ತದೆ ಅಂತ. ಒಂದ್ಸತಿನೂ ಟ್ರೈ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ನೋಡೋಣ ಹೇಗೆ ಬರುತ್ತೆ ಅಂತ. ಇನ್ನು ಅಲ್ಲಿ ನಾನು ಬರ್ಬೇಕಾದ್ರೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಮನೆಗೆ ತರಬೇಕಿತ್ತಲ್ವ, ಫ್ರೂಟ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಮ್ಯಾಂಗೋ ಅಂತೂ ನಮ್ಮ ಮನೆ ಜಾಸ್ತಿ ತಿಂತಾನೆ ಇರ್ತೀವಿ. ಐಸ್ ಕ್ರೀಮ್ ವಿತ್ ಮ್ಯಾಂಗೋ ತಿಂತಾನೆ ಇರ್ತೀವಲ್ವ, ಅದಕ್ಕೆ ಸ್ವಲ್ಪ ಇನ್ನೇನು ಎಂಡ್ ಆಫ್ ಸೀಸನ್ ಅಲ್ವಾ ಅಂದ್ಬಿಟ್ಟು ತಗೊಳ್ಳೋಣ ಅಂದ್ಕೊಂಡು ಹೋಗಿದ್ವಿ. ಏನು ಗೊತ್ತಾ, ಅಲ್ಲಿ KR ಮಾರ್ಕೆಟಲ್ಲಿ ಒಬ್ರು ಅಜ್ಜಿ ಯಾವಾಗ್ಲೂ ಬೆಣ್ಣೆ ಹಣ್ಣು ಮಾರ್ತಾರೆ, ಅಂದರೆ ಬಟರ್ ಫ್ರೂಟ್ನ ಮಾರ್ತಾರೆ. 100 ರೂಪೀಸ್ಗೆ 5 ಬಟರ್ ಫ್ರೂಟ್ ಕೊಡ್ತಾರೆ. ಮೇ ಬಿ ಅವರೇ ತಂದು ಮಾರ್ತಾರೋ ಏನೋ ಗೊತ್ತಿಲ್ಲ, ನಾನು ಅದೆಲ್ಲ ಕೇಳೋಕೆ ಹೋಗಲಿಲ್ಲ. ಆ ಅಜ್ಜಿ ಏನು ಗೊತ್ತಾ, ಇವತ್ತು ಕೂಡ ಸಿಕ್ಬಿಟ್ರು ನಮಗೆ. ಅದಕ್ಕೆ ಬರ್ಬೇಕಾದ್ರೆ ಬಟರ್ ಫ್ರೂಟು ಮತ್ತು ಮ್ಯಾಂಗೋ ಎಲ್ಲನೂ ತಂದೆ. ನಾನು ನೋಡಿ ಇಲ್ಲೇ ಹಾಕಿಟ್ಟಿದ್ದೀನಿ ಆಗಲೇ ಕಿಟ್ಟಿ ಒಳಗಡೆ. ಆಗಲೇ ಬಂದು ವ್ಲಾಗ್ ಮಾಡ್ಕೋಬೇಕು ಬಂದ ತಕ್ಷಣ ಅಂತ ಅಂದ್ಕೊಂಡೆ, ಆದರೆ ನನಗೆ ಟೈಮ್ ಸಿಗಲಿಲ್ಲ. ಯಾಕಂದರೆ ಟ್ಯೂಷನ್ ಮಕ್ಕಳು ಆಗಲೇ ಬಂದು ಕಾಯ್ತಿದ್ರು. ಅದಕ್ಕೆ ಫಸ್ಟು ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ. ಅಡುಗೆ ಮನೆಯೆಲ್ಲ ಸ್ವಲ್ಪ ಜಾಸ್ತಿ ಕ್ಲೀನು ಮಾಡಲಿಲ್ಲ, ಮೆಸ್ಸಿ ಆಗಿಬಿಟ್ಟಿತ್ತು. ಅದಕ್ಕೆ ಬಂದಿದ್ದ ತಕ್ಷಣ ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡಿ, ಆಮೇಲೆ ಫ್ರೂಟ್ಸು, ಆಮೇಲೆ ತರಕಾರಿನೂ ಕೂಡ ಏನು ತೊಗೊಂಡೆ, ಬೆಂಡೆಕಾಯಿ ತೊಗೊಂಡೆ. ಅದೆಲ್ಲ ಫ್ರೆಶ್ಶಾಗಿ ಕಾಣಿಸ್ತಿತ್ತು. ಆಮೇಲೆ ಸ್ವಲ್ಪ ಕಮ್ಮಿ ರೇಟು ಅನ್ನಿಸ್ತು ಅಲ್ಲಿ, ಇಲ್ಲೆಲ್ಲ ತಗೊಳ್ಳೋದಕ್ಕಿಂತ. ಅದಕ್ಕೆ ಅಲ್ಲೇ ಸ್ವಲ್ಪ ಏನೇನು ಬೇಕಲ್ಲ ಎಲ್ಲ ಅಲ್ಲೇ ತೊಗೊಂಡು ಬಂದುಬಿಟ್ಟೆ. ಇವಾಗ ತರಕಾರಿ ಎಲ್ಲ ಕೂಡ ಫ್ರಿಜ್ಜಿಗೆಲ್ಲ ಎತ್ತಿಟ್ಬಿಟ್ಟು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಇವತ್ತು ನೇರಳೆ ಹಣ್ಣಲ್ಲಿ ಸೋಡಾ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಿಜವಾಗ್ಲೂ ಫುಲ್ ಜಾರ್ ಸೋಡಾ ಥರನೇ ಇರುತ್ತೆ. ಬನ್ನಿ, ಪುಟ್ಟ ಬರೋ ಟೈಮು ಮಾಡ್ತೀನಿ ನಾನು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೇರಳೆ ಹಣ್ಣಿನ ಸೋಡಾನ. ಇವಾಗ ನಾನಿಲ್ಲಿ ಅರ್ಧ kg ನೇರಳೆ ಹಣ್ಣಿನ ತೊಗೊಂಡಿದ್ದೀನಿ. ಏನು ಗೊತ್ತಾ, ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೇರಳೆ ಹಣ್ಣು ಕೂಡ ಬಳಸ್ಕೊಳ್ಳಿ. ಇವಾಗ ನಾನಿಲ್ಲಿ ನೇರಳೆ ಹಣ್ಣಿನ ಪಲ್ಪ್ ಇರ್ತದೆ ನೋಡಿ, ಆ ಪಲ್ಪ್ ಮಾತ್ರ ನಾನು ಬಿಡಿಸ್ಕೊತಿದ್ದೀನಿ ನೋಡಿ. ಚಾಕುನಲ್ಲಿ ಕಟ್ ಮಾಡ್ಕೊಬಿಡಿ ಪಲ್ಪ್ನ, ಬೀಜ ಮಾತ್ರ ಹಾಕೊಳ್ಳೋಕೆ ಹೋಗಬೇಡಿ. ಇವಾಗ ಎಲ್ಲದ್ರದ್ದು ಪಲ್ಪ್ ಮಾತ್ರ ನಾನು ಕಟ್ ಮಾಡ್ಕೊತೀನಿ. ಏನು ಗೊತ್ತಾ, ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಬಳಸ್ಕೊಳ್ಳಿ. ನಿಜವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಲೇಬೇಕು. ಸೀಸನ್ ಮುಗಿಯೋಷ್ಟರಲ್ಲಿ ಒಂದ್ಸತಿ ಟ್ರೈ ಮಾಡ್ಕೊಬಿಡಿ, ಚೆನ್ನಾಗಿರುತ್ತೆ. ಸೇಮ್ ಈ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯಗೆಲ್ಲ ಹೋದಾಗ ಫುಲ್ ಜಾರ್ ಸೋಡಾ ಅಂತ ಸಿಗುತ್ತೆ ನೋಡಿ, ಸೇಮ್ ಅದೇ ರೀತಿ ಇರುತ್ತೆ. ಡಿಫ್ರೆನ್ಸ್ ಅನ್ನೋದೇ ಇರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ, ಮಿಸ್ ಮಾಡಿದೆ. ಇನ್ನೇನು ನೇರಳೆಹಣ್ಣು ಸೀಸನ್ ಮುಗೀತಾ ಬಂತು ಆಗಲೇ ಮುಗ್ದೋಗ್ಬಿಡ್ತು. ಈಗ ನಾನು ಅಷ್ಟೇ ಲಾಸ್ಟಲ್ಲಿ ಮಾಡ್ತಿದ್ದೀನಿ, ನೀವು ಒಂದು ಸತಿ ಟ್ರೈ ಮಾಡ್ಕೊಬೇಡಿ. ಇವಾಗ ನಾನು ಅರ್ಧ kgದು ಅಂದರೆ ಅರ್ಧ kgನೂ ನಾನು ಬಳಸ್ಕೊಳ್ಳಲ್ಲ. ಇದರಲ್ಲಿ ನಾನು ಅರ್ಧ ಅಷ್ಟೇ ಬಳಸ್ಕೊತೀನಿ. ಯಾಕಂದರೆ ನಾವು ಇಬ್ಬರೇ ಇರೋದಲ್ವ, ಏನು ಕುಡಿದ್ರು ಅಮ್ಮಮ್ಮ ಅಂದರೆ ಒಂದೊಂದು ಲೋಟ ಕುಡ್ಕೋತೀವಿ. ಅದಕ್ಕೆ ನಾನು ಅರ್ಧ ಅಷ್ಟೇ, ಒಂದು 1/4 kg ಅಷ್ಟೇ ಪಲ್ಪ್ನ ರೆಡಿ ಮಾಡ್ಕೋತೀನಿ. ಈ ಥರ 1/4 kg ಅಷ್ಟು ಫುಲ್ ಎಲ್ಲ ಪಲ್ಪ್ನು ಈ ಥರ ನಾನು ಕಟ್ ಮಾಡಿ ಇಟ್ಕೋತಿದ್ದೀನಿ. ಇವಾಗ ಪಲ್ಪ್ನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಇವಾಗ ಮಿಕ್ಸರ್ ಜಾರ್ಗೆ ಹಾಕೋತಿದ್ದೀನಿ. ನಾನಿಲ್ಲಿ 1/4 kg ಅಷ್ಟೇ ಬಳಸ್ಕೊಂಡಿದ್ದೀನಿ. ನೀವು ಅರ್ಧ kg ಬಳಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂದು 4 ಜನ ಇದ್ದೀರಾ ಅಂದರೆ ಒಂದು ಅರ್ಧ kg ಬಳಸ್ಕೊಳ್ಳಿ. ಇವಾಗ ಪುದೀನ ಸೊಪ್ಪನ್ನ ಹಾಕೋತಿದ್ದೀನಿ. ಒಂದು 10 ಎಲೆ ಅಷ್ಟು ಪುದೀನ ಸೊಪ್ಪನ್ನ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು 1/4 ಟೀ ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕ್ಕೋತಿದ್ದೀನಿ. ಆಮೇಲೆ ಒಂದು 1/4 ಟೀ ಸ್ಪೂನಷ್ಟು ಉಪ್ಪನ್ನ ಹಾಕೋತಿದ್ದೀನಿ. ಸ್ವಲ್ಪನೇ ಹಾಕೊಳ್ಳಿ, ಉಪ್ಪೇನು ಜಾಸ್ತಿ ಬೇಡ, ಚಾಟ್ ಮಸಾಲ ಹಾಕಿದ್ದೀವಲ್ಲ. ಈಗ 1 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಇವಾಗ ಇಷ್ಟೂ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಒಂಚೂರು ತರಿಯಾಗಿರಬಾರ್ದು, ನುಣ್ಣಗಿರಬೇಕು ನೋಡಿ, ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಒಂದು ಪ್ಲೇಟಿಗೆ ಸ್ವಲ್ಪ ಚಿಲ್ಲಿ ಪೌಡ್ರೂ ಮತ್ತು ಸ್ವಲ್ಪ ಉಪ್ಪನ್ನೂ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ಯಾಕೆ ಅಂದರೆ ನೀವು ಇವಾಗ ಸರ್ವ್ ಮಾಡ್ತಿರಲ್ಲ ಗ್ಲಾಸು, ಅದಕ್ಕೆ ಸ್ವಲ್ಪ ತುದಿಗೆ ನಿಂಬೆಹಣ್ಣು ಇರುತ್ತೆ ನೋಡಿ, ನಿಂಬೆಹಣ್ಣನ್ನ ಸವರ್ಬಿಟ್ಟು ಈ ಉಪ್ಪು ಮತ್ತು ಖಾರದ ಪುಡಿ ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನ ಸ್ವಲ್ಪ ಈ ಥರ ರೋಲ್ ಮಾಡ್ಕೊಳ್ಳಿ. ಖಾರದ ಪುಡಿ ಉಪ್ಪೊಳಗಡೆ ಮಾಡಿಬಿಟ್ಟು ತುದಿಗೆ ಮಾತ್ರ ಈ ಥರ ರೋಲ್ ಮಾಡ್ಕೊಂಡ್ರೆ ಅದಕ್ಕೆ ಅಂದರೆ ಅಂಟ್ಕೊಳ್ಳುತ್ತೆ ಅದಕ್ಕೆ ಅಲ್ವಾ, ಆ ಥರ ಮಾಡ್ಕೊಳ್ಳಿ. ಯಾಕಂದರೆ ಅದು ಕುಡಿತಾ ಇರಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ
ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ. ಇವಾಗ ಈ ಥರ ಮಾಡ್ಕೊಳ್ಳಿ. ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಮಿಕ್ಸ್ಚರು, ಅದನ್ನೇ ಇವಾಗ ನಾನು ಈ ಥರ ಒಂದು ಬೌಲಿಗೆ ಹಾಕೋತಿದ್ದೀನಿ. ಒಂದು ಬೌಲಿಗೆ ಹಾಕಿ ಈ ಥರ ಪ್ಲೇನ್ ಸೋಡಾ ಬರುತ್ತೆ ನೋಡಿ, ಪ್ಲೇನ್ ಸೋಡಾನ ಹಾಕ್ಕೊಳ್ಳಿ. ಬೇಕಾದ್ರೆ ಬಿಸ್ಲರಿ ಸೋಡಾ ಬರುತ್ತೆ, ಎಲ್ಲ ಸೋಡಾನು ಸೇಮ್ ಒಂದೇ, ಪ್ಲೇನ್ ಸೋಡಾ ಏನು ಮಿಕ್ಸ್ ಆಗಿರಲ್ಲ ಇದಕ್ಕೆ. ಇವಾಗ ಸೋಡಾನ ಇದಕ್ಕೆ ಹಾಕ್ಕೊಳ್ಳಿ. ನೀವು ಇನ್ನೊಂದು ಥರನೂ ಮಾಡ್ಕೋಬೋದು. ಈ ಫುಲ್ ಜಾರ್ ಸೋಡಾ ಬರುತ್ತೆ ನೋಡಿ, ಈ ಕಡೆ ಧರ್ಮಸ್ಥಳ ಸೈಡೆಲ್ಲ ಹೋದಾಗ ಶಾರ್ಟ್ಸ್ ಥರ ಹಾಕ್ಕೊಡ್ತಾರೆ ನೋಡಿ ಸೋಡಾ ಒಳಗಡೆ, ಆ ಥರನೂ ನೀವು ಮಾಡ್ಕೊಬೋದು. ನಾನಿಲ್ಲಿ ಒಟ್ಟಿಗೆ ಮಿಕ್ಸ್ ಮಾಡ್ತಿದ್ದೀನಿ, ಅಂದರೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ ಆ ಥರ ಚಿಕ್ಕ ಚಿಕ್ಕದೆಲ್ಲ ಸ್ವಲ್ಪ ಚೆಲ್ಲೋಗ್ಬಿಡುತ್ತೆ ಇವಾಗ ಮನೇಲೆಲ್ಲ ಅಂದ್ಬಿಟ್ಟು ನಾನು ಈ ಥರನೇ ಒಟ್ಟಿಗೆ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಸರ್ವ್ ಮಾಡ್ತೀವಲ್ಲ ಗ್ಲಾಸಿಗೆ, ಅದಕ್ಕೆ ಹಾಕ್ಕೊಳ್ಳಿ. ಇವಾಗ ನೋಡಿ ನೋಡೋದಕ್ಕೇ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿದ್ದು, ಎಷ್ಟು ಚೆನ್ನಾಗಿತ್ತು ಅಂದರೆ ಇನ್ನು ನಿಜವಾಗ್ಲೂ ಇನ್ನೊಂಚೂರು ಕುಡಿಬೇಕು ಅನ್ನಿಸ್ತಿತ್ತು. ಅಲ್ಲಿ ಮಾಡಿದ್ದಿದ್ದೆ ನಾನು 2 ಕಪ್ ಆಗುವಷ್ಟು ಅಷ್ಟೇ, ಯಾಕಂದರೆ ಕಾಲು ಭಾಗ ಅಷ್ಟೇ ಅಲ್ವಾ ನಾನು ನೇರಳೆ ಹಣ್ಣು ಹಾಕ್ಕೊಂಡಿದ್ದು, ಬರೀ 2 ಕಪ್ ಆಗುವಷ್ಟು ಅಷ್ಟೇ ನಾನು ಮಾಡ್ಕೊಂಡಿದ್ದು. ನಿಜವಾಗ್ಲೂ ತುಂಬ ಸ್ಪೈಸಿಯಾಗಿ ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಮ್ಮ ಪುಟ್ಟಗಂತೂ ಹೆವಿ ಇಷ್ಟಪಟ್ಟರು ಇದನ್ನ ನಿಜವಾಗ್ಲೂ. ಆಮೇಲೆ ಏನು ಗೊತ್ತಾ, ನಾನು ಸ್ವಲ್ಪ ಶಾರ್ಟ್ಸ್ ರೆಡಿ ಮಾಡ್ಕೊಂಡಿದ್ನಲ್ಲ, ಅದೇ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ, ಅದನ್ನು ನೀವು ಶಾರ್ಟ್ಸ್ ರೀತಿನಾದರೂ ತೊಗೋಬೋದು, ಅದು ತುಂಬ ಚೆನ್ನಾಗಿರುತ್ತೆ. ನೇರಳೆ ಶಾರ್ಟ್ಸ್ ರೀತಿ ತಗೊಂಡ್ರೆ ಅದು ಇನ್ನೂ ಸಖತ್ತಾಗಿರುತ್ತೆ. ಈ ನೇರಳೆ ಫುಲ್ ಜಾರ್ ಸೋಡಾಗಿಂತ ಆ ಶಾರ್ಟ್ಸ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಪಾಪ ನಿಮಗೋಸ್ಕರ ನೇರಳೆ ಶಾರ್ಟ್, ಅದೇ ಫುಲ್ ಜಾರ್ ಸೋಡಾ ಅಂತಾರಲ್ಲ ಆ ಥರ ನೇರಳೆ ಸೋಡಾ. ಹೆಂಗೈತೆ ನೋಡೋಣ. ಹೆಂಗೈತೆ ಖಾರ, ಇದು ಖಾರ ಎಲ್ಲ ಹಾಕಿದ್ದೀನ ಅದು ಬಾಯಿಗೆ ಸಿಕ್ಬಿಡ್ತು. ನಿನ್ನ ಕೈಯಲ್ಲಿ ತಿನ್ಬಾರ್ದು ಪಾಪ. ಸಾಕಾಯ್ತಲ್ವಾ? ಫಸ್ಟ್ ಟ್ರೈ ಮಾಡಿದ್ವಾ? ಅದು ಅಪ್ಪ ಖಾರ ಹೊಡಿತು. ಸಕ್ಕತ್ತಾಗೈತೆ. ನೀವು ಒಂದ್ಸತಿ ಟ್ರೈ ಮಾಡಿಬಿಡಿ, ಮಿಸ್ ಮಾಡಿಬಿಡಿ. ಫುಲ್ ಜಾರ್ ಸೋಡಾನೇ, ಆದರೆ ನಾವು ಅದು ಶಾರ್ಟ್ಸ್ನ ಇದ್ರೊಳಗಡೆ ಹಾಕೊಂಡು ಕುಡಿಬೇಕು. ನಾನು ಅದರಲ್ಲೆಲ್ಲ ಮನೇಲೆಲ್ಲ ಈಗ ಆ ಥರ ಚಿಕ್ಕ ಕಪ್ ಇಲ್ಲ ನನ್ನ ಹತ್ರ, ಅದಕ್ಕೆ ನಾನು ಸೇಮ್ ಇದೇ ಥರ ಒಂದೇ ಪಾತ್ರೆಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ. ಟ್ರೈ ಮಾಡಿ, ಸಾಕಾಗೈತೆ. ಇನ್ನು ಪುಟ್ಟಾಗಂತೂ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ, ಇಷ್ಟಪಟ್ಟು ಕುಡಿತಾರೆ. ನಿಜವಾಗ್ಲೂ ಸ್ನ್ಯಾಕ್ಸ್ ರೆಸಿಪೀಸ್ ಅಂದರೆ ಅವ್ರಿಗೆ ತುಂಬ ಏನು ತಿಂತಾರೋ ಅಂದರೆ ಅವ್ರಿಗೆ ಚಿಕ್ಕದ್ರಿಂದ ರೂಢಿ ಆಗಿಬಿಟ್ಟಿದೆ ಈ ಥರ ಸ್ನ್ಯಾಕ್ಸ್ ಎಲ್ಲ ತಿಂದು ಅಲ್ವಾ. ತುಂಬ ಚೆನ್ನಾಗಿದೆಲ್ಲ ಇಷ್ಟಪಡ್ತಾರೆ. ಹಾಗಾಗಿ ಅವ್ರು ತುಂಬ ಚೆನ್ನಾಗಿ ತಿನ್ನೋದ್ರಿಂದ ನನಗೆ ಇನ್ನೂ ಏನಾದರೂ ಅವ್ರಿಗೆ ಮಾಡಿಕೊಡ್ಬೇಕೇನೋ ಸ್ಪೆಷಲಾಗಿ ಅಂತ ಅನಿಸುತ್ತೆ. ಅದಕ್ಕೆ ನಾನು ಯಾವಾಗಲೂ ಈ ಥರ ಸ್ಪೆಷಲಾಗಿ ಟ್ರೈ ಮಾಡ್ತಾಯಿರ್ತೀನಿ ಅವ್ರಿಗೋಸ್ಕರ. ನಾನಂತೂ ಇದೆಲ್ಲ ಜಾಸ್ತಿ ಏನು ಅಷ್ಟು ಇಷ್ಟಪಡೋಲ್ಲ, ಅವ್ರು ತಿಂತಾರೆ ಅನ್ನೋಕ್ಕೋಸ್ಕರ ಅಷ್ಟೇ ನಾನು ಚೆನ್ನಾಗಿ ಮಾಡಿಕೊಡೋದು ಅವ್ರಿಗೆ. ಇನ್ನು ಇವತ್ತು ಸೋಡಾ ಅಂತೂ ತುಂಬ ಇಷ್ಟಪಟ್ಟು ಕುಡಿದ್ರು, ನಿಜವಾಗ್ಲೂ ತುಂಬ ಇಷ್ಟಪಟ್ಟರು ಇವತ್ತು. ಇನ್ನಿವತ್ತಿನ ನೈಟ್ ಡಿನ್ನರಿಗೆ ನಾನು ಟೊಮೆಟೊ ಗೊಜ್ಜು ಮಾಡಿದೆ. ಅಂದರೆ ನಾನು ರೆಸಿಪಿ ಶೇರ್ ಮಾಡ್ಕೊಂಡಿದ್ನಲ್ಲ ಆ ಥರ ಟೊಮೆಟೊ ಗೊಜ್ಜು ಮಾಡಿಲ್ಲ, ಇದೊಂಥರ ಟೊಮೆಟೊ ಪ್ಯೂರಿ ಮಾಡಿಬಿಟ್ಟು ಮಾಡಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ತುಂಬ ಸ್ಪೈಸಿ ಖಾರವಾಗಿ ಮಾಡಿದೆ. ಇನ್ನು ಅದ್ರ ಜೊತೆಗೆ ಬಾಯ್ಲ್ಡ್ ಎಗ್ ತೊಗೊಂಡಿದ್ದೀನಿ. ಇವತ್ತಿನ ಡಿನ್ನರ್ ನಮ್ಮದಿದು. ಪಾಪ ಅವರೇ, ಏನಿದು ಸ್ಪೆಷಲ್ಲು? ಸ್ಪೆಷಲ್ ಏನಿಲ್ಲ ಪಾಪ, ಟೊಮೆಟೊ ಗೊಜ್ಜು. ಅರೆ ಒಂದು ಸತಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ ಆ ಥರ ಟೊಮೊಟೊ ಗೊಜ್ಜಲ್ಲ, ಈ ಟೊಮೊಟೊನ ಪ್ಯೂರಿ ಮಾಡ್ಕೊಂಡು ಮಾಡೋದು ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ರೆಸಿಪಿನ ಹೇಳ್ತೀನಿ ನಾನು ಹೇಗೆ ಮಾಡೋದು ಅಂತ. ಒಂದು ಸತಿ ರೆಸಿಪಿನ ತೋರಿಸ್ತೀನಿ. ಇನ್ನು ಅದ್ರ ಜೊತೆ ಎಗ್ಗು ಕಾಮನ್ ಆಗಿ ಸುಮಾರು ದಿನ ಆಯ್ತಲ್ಲ ಮೊಟ್ಟೆ ತಿಂದು ನಾವಿಬ್ರು, ಅದಕ್ಕೆ ಪ್ರೋಟೀನ್, ಅದಕ್ಕೆ ಮೊಟ್ಟೆನ ಬಾಯ್ಲ್ಡ್ ಎಗ್ ಮಾಡಿದೆ. ಆಮ್ಲೆಟ್ ಹಾಕೋಣ ಅಂತ ಅಂದ್ಕೊಂಡೆ, ಬಾಯ್ಲ್ಡ್ ಎಗ್ ತಿಂದರೆ ಚಂದ ಪಾಪ ಆಮ್ಲೆಟ್ಗಿಂತ ಅನಿಸ್ತು. ಪಾಂಡು ಒಂದು ಮೊಟ್ಟೆ, ನಿಂಗೆ ಒಂದು ಮೊಟ್ಟೆನಾ? ನಾನೇ ತಿಂತೀನಿ ಎರಡೂ. ದಪ್ಪ ಆಗೋಯ್ತೀನಿ. ಆದರೆ ಟೊಮೊಟೊ ಗೊಜ್ಜು ಅಂತೂ ಅಲ್ಟಿಮೇಟ್ ಆಗೈತೆ. ಫುಲ್ಲು ಫುಲ್ಲು ಖಾರವೇ. ಹೆಂಗಿದೆ ಗೊತ್ತಾ, ಖಾರವಾಗಿ ಸೌದಾಯ್ತಾ? ಸೂಪರ್ ಆಗಿದೆ. ನೀವು ಹೇಳಿ. ನಮ್ಮದು ಟ್ರೈ ಮಾಡ್ದ ನಮ್ಮ ಪಾಪ ಮಾಡಿರೋ ಟೊಮೊಟೊ ಗೊಜ್ಜು ಇವತ್ತು
ವೆರೈಟಿ ಇರಲಿ ಅಂದ್ಬಿಟ್ಟು ಮುದ್ದೆ ಮಾಡಬೇಕು ಇವತ್ತು. ಹ್ಞೂ ಮುದ್ದೆ ಯಾಕೆ ಮಾಡಿದ್ವಿ ಇವತ್ತು? ಸಾಕಾಗಿತ್ತು ಅದಕ್ಕೆ. ಸಕ್ಕದಾದ ಬಿಡು, ನಿಜವಾಗ್ಲೂ ಚೆನ್ನಾಗಿ ತಾನೆ. ನಿಜವಾಗ್ಲೂ ಸೂಪರ್ ಆಯಿತು. ಅಂದರೆ ಮುದ್ದೆ ಪಾಪ ಅಲ್ಲೆಲ್ಲ ಹೋಗಿದ್ದು ಬರೋಷಲ್ಲಿ ಸುಸ್ತಾಯ್ತಲ್ಲ ಪುಟ, ಅದಕ್ಕೆ ಮುದ್ದೆ ಮಾಡಿಲ್ಲ. ಲೈಟಾಗಿ ಒಳ್ಳೆಗೆ ಮಾಡಿಬಿಟ್ಟು ಸೂಪರ್ ಮಾಡಿದ್ಯಾ. ಟೊಮೆಟೊ ಗೊಜ್ಜು ಖಾರವಾಗಿರಲಿ. ಇವಾಗ ಮಳೆಗಾಲ ಅಲ್ವಾ ಪಾಪ, ಅದಕ್ಕೆ ಸ್ವಲ್ಪ ಖಾರವಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಮಾಡಿದೆ. ಯಾಕೆ ಉಯ್ತಲ್ಲ? ಉಯ್ತೈತಲ್ಲ ಸ್ವಲ್ಪ ಸ್ವಲ್ಪ ಜಿಡಿ. ಸ್ವಲ್ಪ ವೆದರ್ ಕ್ಲೈಮೇಟ್ ಚೇಂಜ್ ಆಗಿಲ್ವಾ? ಆ ಥರ ಏನು ಮಾಡ್ಕೋಗಲ್ಲ. ಅದಕ್ಕೆ ಸ್ವಲ್ಪ ಖಾರವಾಗಿರಲಿ ಅಂದ್ಬಿಟ್ಟು. ಪಾಪ ನೀನು ಏನು ಮಾಡ್ತೀಯ ಗೊತ್ತಾ, ಫ್ಯಾನ್ ಹಾಕ್ಬಿಡ್ತೀಯ ಬೆಳಗ್ಗೆ, ನೈಟ್ ಟೈಮ್ ಫ್ಯಾನ್ ಹಾಕಿರ್ತೀಯ, ಬೆಳಗ್ಗೆ ಹೊತ್ತಿಗೆ ಅಯ್ಯೋ ಫ್ಯಾನ್ ಆಫ್ ಮಾಡಿದ್ರೆ ಸಾಕು ಅನಿಸ್ತಾ ಇರ್ತದೆ. ಈ ಚಳಿ ಪಾಪ ಈಗ ಬೆಳಗ್ಗೆ ಹೊತ್ತಾದ್ರೆ ಫುಲ್ಲು ಕೋಲ್ಡ್ ಆಗಿಬಿಡ್ತದೆ. ಲೈಟಾಗಿ ಕೊಡ್ಕೋಬೇಕು, 1 ಪಾಯಿಂಟ್ 2 ಪಾಯಿಂಟ್ಸ್ ಕೊಡ್ಕೋಬೇಕು. 5 ಕೊಟ್ಬಿಟ್ಟಿರ್ತೀಯಲ್ಲ. ಟೊಮೊಟೊ ಗೊಜ್ಜಲ್ವಾ, ಅದಕ್ಕೆ ಮೊಟ್ಟೆ ಜೊತೆ ತಿನ್ನೋಣ ಅಂದ್ಬಿಟ್ಟು ಮಾಡಿಬಿಟ್ಟೆ. ಚೆನ್ನಾಯ್ತಾ? ಸೂಪರ್ ಆಗೈತಲ್ವಾ ಪಾಪ? ಎಂತ ಫೋನ್ ಹೊಡೆದಾಕೊಂಡೆ? ನಿಜ ಹೇಳಿ. ಸ್ವಲ್ಪ ದುಡ್ಡು ಜಾಸ್ತಿ ಐತೆ ಅನ್ಸದಲ್ವ, ಅದಕ್ಕೆ ಬಿಡಿಸಿದ್ಯಾ? ಎಂತಕ್ಕೆ ಬಿಡಿಸ್ದೆ ಕರೆಕ್ಟಾಗಿ ಹೇಳು. ಮಿಸ ಬಿದ್ದೈತಾ? ನಾನು ನಿಜ ಹೊಸ ಫೋನೇ ತಗೊಬಿಡ್ತೀನೋ ಅನ್ಕೊಬಿಟ್ಟಿದ್ದೆ. ಅದನ್ನೇ ಡಿಸ್ಪ್ಲೇ ಹಾಕೊಂಡು ಇನ್ನೊಂದು ಎಷ್ಟು ದಿನ ಯೂಸ್ ಮಾಡ್ತೀಯ ಪುಟ? ಆದ್ರೆ ಸ್ವಲ್ಪ ರಫ್ ಅಲ್ವಾ ನೀನು, ಬೇಗ ಟೆಚ್ಚು ಪಾಪ. ಫಸ್ಟು ನೇಲ್ಸ್ ಕಟ್ ಮಾಡಿದ್ರೆ ಟೆಚ್ಚು ಬೇಗ ಹೋಗಲ್ಲ. ಫಸ್ಟು ಕೈಯಲ್ಲಿರೋ ನೇಲ್ಸ್ನ ಕಟ್ ಮಾಡು. ಹಂಗಾರೆ ಬೇಗ ಡಿಸ್ಪ್ಲೇ ಹೋಗ್ತಾ ಇರ್ತದೆ. ತಿಂಗಳು ಒಂದ್ಸತಿ ಡಿಸ್ಪ್ಲೇ ಹಾಕಿಸ್ತಾ ಇರಿ ಪಾಪ. ಅದೇ ಬಟರ್ ಫ್ರೂಟ್ ಅಜ್ಜಿ ತೋರಿಸಿದ್ನಲ್ಲ ನಾನು ನಿಮ್ಗೆ ಇವತ್ತು, ಏನು ಅನ್ನಿಸ್ತು? ಆರಾಮಾಗಿ ಕೊಡ್ಬೋದು. ಬರೀ 2 ಬಟರ್ ಫ್ರೂಟ್ಗೆ 200 ರೂಪಾಯಿ ಕೊಟ್ಟಿದೆ. ಎಲ್ಲಿ? ಇಲ್ಲೇ ಕಾರ್ನರಲ್ಲಿ ಫ್ರೂಟ್ಸ್ ಶಾಪಲ್ಲಿ. ಅದೇ ಅವತ್ತು ಮಾವಿನ ಮೇಳಾಗ ಹೋಗಿದ್ವಲ್ಲ ಅವತ್ತ. ಸ್ನ್ಯಾಕ್ಸ್ ತಿನ್ನಕ್ಕೆ ಹೋಗಿದ್ವಲ್ಲ, ವಿಡಿಯೋ ಮಾಡಿದ್ದೀನಿ ಅದನ್ನ. ಅದು ನೋಡಿ 200 ರೂಪಾಯಿಗೆ 2 ಬಟರ್ ಫ್ರೂಟು. ಇವತ್ತು 200 ರೂಪಾಯಿಗೆ 10 ಬಟರ್ ಫ್ರೂಟು. ಬರೀ 20 ರೂಪಾಯಿ ಬೀಳ್ತು ಬಟರ್ ಫ್ರೂಟು. ಒಂದು ಸ್ವಲ್ಪ ಸಣ್ಣ ಅಷ್ಟೇ, ಆರಾಮಾಗಿ ಕೊಡ್ಬೋದು. ಬಟ್ ಟೇಸ್ಟ್ ಆಗಿರುತ್ತೆ ಪುಟ. ಅವತ್ತು ತಂದಿದ್ನಲ್ಲ ನಾನು. ಫ್ರೂಟ್ಸ್ ಅಂಗಡಿಗೆಲ್ಲ ಹೋದ್ರೆ ಕೆಜಿನೇ 200 ರೂಪಾಯಿ, 180 ರೂಪಾಯಿ, ಕಮ್ಮಿ ಅಂತಿರೋದಿಲ್ಲ ಯಾವುದೇ ಕಾರಣಕ್ಕೂ. ಬಟ್ ಆ ಅಜ್ಜಿ ನೋಡಿದ್ರೆ ಪಾಪ ಅನ್ನಿಸ್ತದೆ. ನಮ್ಮ ಅಜ್ಜಿ ಥರ ಅನಿಸ್ಬಿಡ್ತು ನನಗೆ ಅವ್ರನ್ನ ನೋಡಿದ ತಕ್ಷಣ. ಬಟ್ ಅವ್ರು ನಮ್ಗೆ ಎಕ್ಸ್ಟ್ರಾ ಹಾಕೊಟ್ರು. 100 ರೂಪಾಯಿ 4 ಮಾಡ್ತಾ ಇದ್ವು. 10 ಹಾಕೊಟ್ರು 200 ರೂಪಾಯಿಗೆ. ದಿನಾಂಗಾರು ಬಟರ್ ಫ್ರೂಟ್ ಜ್ಯೂಸ್ ಕುಡಿತಾ ಇರೋದೆ ಪುಟ. ಮ್ಯಾಂಗೋ ಐಸ್ ಕ್ರೀಮ್ ತಿಂತಾ ಇರೋದೆ. ಹಣ್ಣಾಗ್ಬೇಕಾರೆ ಪುಟ. ಆಮೇಲೆ ಏನು ಗೊತ್ತಾ ಪುಟ, ಒಟ್ಟಿಗೆ ಕೂಡ ಹಣ್ಣಾಗಲ್ಲ ಅದು. ದಿನ ಒಂದೊಂದೇ ಆ ಥರ ಹಣ್ಣಾಗೋ ಥರ ಐತೆ. ಸರಿ ಪಾಪ, ಆಯಿತು, ಊಟ ಮಾಡಿ ನೆಮ್ಮದಿಯಾಗಿ. ಓಕೆ, ನೀವು ಕೂಡ ನೇರಳೆ ಹಣ್ಣಿನ ಸೋಡಾನ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಇನ್ನೇನು ಸೀಸನ್ ಮುಗಿತಾ ಬರ್ತಿದೆ, ಟ್ರೈ ಮಾಡ್ಕೋಬಿಡಿ. ಹಲೋ ಪುಟ್ಟ, ಸೀಸನ್ ಮುಗಿತಾ ಬರ್ತು, ಅದಕ್ಕೆ ನೇರಳೆ ನೋಡಿದ ತಕ್ಷಣ ತಗೋಬಿಟ್ಟೆ ಏನಾದರೂ ರೆಸಿಪಿ ಮಾಡೋಣ ಅಂದ್ಬಿಟ್ಟು. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್ ಟು ಯು.